ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ IAS 2. ಸೊ ಇದು 6 SEM BCom ಅವರ ಒಂದು IAS 2 ಆಗಿದೆ. ಸೊ ಸೆಕೆಂಡ್ ಚಾಪ್ಟರ್ ಬಂದುಬಿಟ್ಟು ಕನ್ಸಾಲಿಡೇಟೆಡ್ ಆ್ಯಂಡ್ ಸಪ್ರೇಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆ್ಯಂಡ್ ಗ್ರೂಪ್ ಎಂಟಿಟೀಸ್ ಅಂತ ಹೇಳಿ. ಸೊ ಪಾರ್ಟ್ 1ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದು ಪಾರ್ಟ್ 2 ಆಗಿದೆ. ಯಾರ್ಯಾರೆಲ್ಲ ಸೊ ಇದು ಪಾರ್ಟ್ 2 ಅಲ್ವಾ? ಸೊ ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡಿಲ್ವಾ, ಸೊ ಫಸ್ಟು ಒಂದು ಸತಿ ಪ್ಲೇಲಿಸ್ಟಲ್ಲಿ ಆಲ್ರೆಡಿ ಚಾಪ್ಟರ್ 1 ಆ್ಯಂಡ್ ಚಾಪ್ಟರ್ 2ನ ಪಾರ್ಟ್ 1 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಪಾರ್ಟ್ 2 ವೀಡಿಯೋ ಆಗಿದೆ. ಸೊ ಇವಾಗ ನಾನು ಈ ಒಂದು ಚಾಪ್ಟರ್ನ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಏನು ಅಂದರೆ, ನಾನು ಒಂದು ವ್ಲಾಗ್ ಚಾನಲ್ ಆಲ್ರೆಡಿ ಓಪನ್ ಮಾಡಿದ್ದೀನಿ. ಬಟ್ ಅದ್ರ ವೀಡಿಯೋಸ್ ಇನ್ನೂ ಅಪ್ಲೋಡ್ ಮಾಡಿಲ್ಲ. ಜಸ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ, ಬಟ್ ಆ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಈ ಒಂದು ಚಾನಲ್ಗೆ ನೀವು ಯಾವ ರೀತಿ ಸಪೋರ್ಟ್ನ ಮಾಡ್ತೀರೋ ಆ ಒಂದು ಚಾನಲ್ಗೂ ಕೂಡ ಪ್ಲೀಸ್ ಹಾಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮಗೆ ಕೇಳ್ಕೊಳ್ತಿದ್ದೀನಿ. ಸೊ ಈ ಒಂದು ಚಾನಲ್ ಅಂದರೆ ಇನ್ನೊಂದು ಚಾನಲ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ಲೀಸ್ ಅದಕ್ಕೂ ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಅದನ್ನು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿ ನಿಮ್ಮನ್ನೆಲ್ಲ ಕೇಳ್ಕೊಳ್ತಿರೋದು. ಇವಾಗ ನಾನು ಯಾವಾಗ ಆ ಒಂದು ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾರೋ ಆವಾಗ ನಾನು ಲೈವಿಗೆ ಬರ್ತೀನಿ. ಸೊ ಇದು 4 ಮಾರ್ಕ್ಸ್ನ ಸೆಕೆಂಡ್ ಪ್ರಾಬ್ಲಮ್ ಆಗಿದೆ. ಏನು ಅಂದರೆ, ಫ್ರಮ್ ದ ಫಾಲೋಯಿಂಗ್ ಬಿಸ್ನೆಸ್ ಆ್ಯಸ್ ಆನ್ 31/5/2018 ಪ್ರಿಪೇರ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಈ ಒಂದು ಬೇಸಿಸ್ ಮೇಲೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ನ ನೀವು ಪ್ರಿಪೇರ್ ಮಾಡಬೇಕಾಗುತ್ತೆ. ಓಕೆನಾ? ಏನೇನೆಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಾರೆ ಅಂದರೆ, ಸೊ ಡೀಟೇಲ್ಸ್ ಬಂದುಬಿಟ್ಟು ನಿಮಗೆ ಬ್ಯಾಲೆನ್ಸ್ ಶೀಟ್ ಅನ್ನೋದನ್ನ ಪ್ರೊವೈಡ್ ಮಾಡಿದ್ದಾರೆ, ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಅಂತ ಹೇಳಿ. ಅಸೆಟ್ಸಲ್ಲಿ ನಾನ್ ಕಂಟ್ರೋಲಿಂಗ್ ಅಸೆಟ್ಸ್ನ ಕೊಟ್ಟಿದ್ದಾರೆ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಎಕ್ವಿಪ್ಮೆಂಟು. ಇನ್ನು ಕರೆಂಟ್ ಅಸೆಟ್ಸಲ್ಲಿ ಇನ್ವೆಂಟರಿ, ಕ್ಯಾಶು, ಬ್ಯಾಂಕು, ಡೆಟಾಸ್ನ ಕೊಟ್ಟು ಟೋಟಲ್ ಅಸೆಟ್ಸ್ನ ಕೊಟ್ಟಿದ್ದಾರೆ. ಅದೇ ರೀತಿ ಲಯಬಿಲಿಟೀಸಲ್ಲಿ ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಶೇರ್ ಕ್ಯಾಪಿಟಲು, ರಿಸರ್ವ್ಸು, P&L ಅಕೌಂಟು, ರಿಸರ್ವ್ಸು, ಶೇರ್ ಪ್ರೀಮಿಯಮ್ ಅಂದರೆ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲೇಸಲ್ಲಿ ಅಂಡರಲ್ಲಿ ಈ 3 ಕ್ಯಾಟಗರಿ ಕೊಟ್ಟಿದ್ದಾರೆ. ಇನ್ನು ನಾನ್ ಕಂಟ್ರೋಲಿಂಗ್ ಲಯಬಿಲಿಟೀಸಲ್ಲಿ 5% ಡಿಬೆಂಚರ್ನ ಕೊಟ್ಟಿದ್ದಾರೆ, ಕರೆಂಟ್ ಲಯಬಿಲಿಟೀಸ್ನ ಕೊಟ್ಟಿದ್ದಾರೆ, ಟೋಟಲ್ ಕರೆಂಟ್ ಲಯಬಿಲಿಟೀಸ್ನ ಕೊಟ್ಟಿದ್ದಾರೆ. ಇಷ್ಟು ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಇವ್ರು ಯಾಕೆ ಹಿಂಗೆ ಓದ್ಕೊಂಡು ಹೋಗ್ತಿದ್ದಾಳೆ ಅಂತ ಹೇಳಿ ಕನ್ಫ್ಯೂಸ್ ಆಗ್ತಿರಲ್ಲ? ನಿಮಗೆ ಮೇನ್ ಬೇಕಾಗಿರೋದು ಏನು ಅಂದರೆ ಅಡ್ಜಸ್ಟ್ಮೆಂಟ್ ಅಷ್ಟೇ. ಇದೆಲ್ಲ ಏನು ಬೇಕಾಗಿಲ್ಲ. ಓಕೆನಾ? ಅಡ್ಜಸ್ಟ್ಮೆಂಟ್ನ ಬಿಟ್ಟರೆ ಶೇರ್ ಹೋಲ್ಡರ್ಸ್ ಫಂಡ್ ನಿಮಗೆ ಮೇನ್ ಬೇಕಾಗಿರೋದು. ಇದನ್ನು ಮಾತ್ರ ನೀವು ನೋಡ್ತೀರಾ ಆ್ಯಂಡ್ ಮೈನಾರಿಟೀಸ್ ಹೋಲ್ಡ್ನ ನೋಡಬೇಕಷ್ಟೇ. ಓಕೆನಾ? ಇನ್ನು ಅಡ್ಜಸ್ಟ್ಮೆಂಟ್ನ ನೋಡಿದರೆ ಫೇರ್ ವ್ಯಾಲ್ಯೂ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಈಸ್ ₹1 lakh, ಎಕ್ವಿಪ್ಮೆಂಟ್ ಈಸ್ ₹5 lakh ಅಂತ ಹೇಳಿ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ನೀವು ಕನ್ಸಿಡರ್ ಮಾಡಬೇಕು ಅಂದರೆ, ಸರ್ಪ್ಲಸ್ ಆಗಿದೆಯಾ ಅಥವಾ ಡಿಫಿಸಿಟ್ ಆಗಿದೆಯಾ ಅಂತ ಹೇಳಿ ನೋಡಬೇಕಾಗುತ್ತೆ. ಸರ್ಪ್ಲಸ್ ಆಗಿದ್ರೆ ಆ್ಯಡ್ ಮಾಡ್ತೀರಾ, ಡಿಫಿಸಿಟ್ ಆಗಿದ್ರೆ ಮೈನಸ್ ಮಾಡ್ತೀರಾ. ಓಕೆನಾ? ಸೊ ಇವಾಗ ಹೇಗೆ ಗೊತ್ತಾಗುತ್ತೆ ಸರ್ಪ್ಲಸ್ ಡಿಫಿಸಿಟ್ ಅಂದರೆ, ಇವಾಗ ಒರಿಜಿನಲ್ ವ್ಯಾಲ್ಯೂ ನೋಡಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ₹1,50,000 ಹೇಳಿದ್ದಾರೆ. ಬಟ್ ನಮಗೆ ಫೇರ್ ವ್ಯಾಲ್ಯೂ ಎಷ್ಟಿದೆ? 1 lakh ಇದೆ. ಅಂದರೆ ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆಯಾ? ಡಿಕ್ರೀಸ್ ಆಗಿದೆ ಅಲ್ವಾ? 1,50,000 ಇದ್ದಿದ್ದು 1 lakh ಆಗಿದೆ ಅಂದರೆ ಡಿಕ್ರೀಸ್ ಆಗಿದೆ. ಡಿಕ್ರೀಸ್ ಅಂದರೆ ಏನಂತ ಕನ್ಸಿಡರ್ ಮಾಡ್ತೀರಾ? ಡಿಫಿಸಿಟ್ ಅಂತ. ಡಿಫಿಸಿಟ್ ಆಗಿರೋ ಮೈನಸ್ ಮಾಡ್ತೀರಾ. ಇನ್ನು ಎಕ್ವಿಪ್ಮೆಂಟ್ ನೀವು ನೋಡಿದರೆ 4 lakh ಇದ್ದಿದ್ದು 5 lakh ಆಗಿದೆ. ಏನಾಗಿದೆ? ಇನ್ಕ್ರೀಸ್ ಆಗಿದೆ ವ್ಯಾಲ್ಯೂ. ಎಷ್ಟು ₹1,000 ಇನ್ಕ್ರೀಸ್ ಆಗಿದೆ ಅಂದರೆ ₹1 lakh ಇನ್ಕ್ರೀಸ್ ಆಗಿದೆ. ಇದು ಇಂಟು ಮೈನಾರಿಟೀಸ್ ಹೋಲ್ಡ್ನ ಮಾಡ್ತೀರಾ. ಇದು ಸರ್ಪ್ಲಸ್ ಆಗುತ್ತೆ, ಸರ್ಪ್ಲಸ್ನ ಆ್ಯಡ್ ಮಾಡ್ತೀರಾ. ಓಕೆನಾ? ಇದು ನಮಗೆ ಫಸ್ಟ್ ಒನ್ ಗೊತ್ತಾಯಿತು, ಅಡ್ಜಸ್ಟ್ಮೆಂಟು. ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾರೆ ಅಂದರೆ, ಮೈನಾರಿಟೀಸ್ ಹೋಲ್ಡ್ 35% ಆಫ್ ಶೇರ್ಸ್ ಆಫ್ ವೋಟಿಂಗ್ ರೈಟ್ಸ್. ಸೊ ಎಷ್ಟು ಪರ್ಸೆಂಟ್ ಇದೆ ಮೈನಾರಿಟೀಸು? 35% ಇದೆ ವೋಟಿಂಗ್ ರೈಟ್ಸ್ ಮೇಲೆ. ಅಂದರೆ ಶೇರ್ ಹೋಲ್ಡರ್ಸ್ ಇಲ್ಲಿ ಯಾವುದೇ ಒಂದು ಡೀಟೇಲ್ಸ್ ಮೇಲೂ 35% ನೀವು ಮಾಡ್ಕೋಬೇಕಾಗುತ್ತೆ. ಓಕೆನಾ? ಈಗ ಡೈರೆಕ್ಟ್ ಪ್ರಾಬ್ಲಮ್ ಅನ್ನೋದನ್ನ ನಾವು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಇವಾಗ ನಾವು ಡೈರೆಕ್ಟಾಗಿ ಸಾಲ್ವ್ ಮಾಡೋದಾದರೆ, ಸೊ ನೋಡಿ ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಆ್ಯಸ್ ಪರ್ IAS 10 ಪ್ರಕಾರ. ಓಕೆನಾ? ಇದು ನಿಮಗೆ ಮೇಯ್ನು. ಇದರಲ್ಲೇ ಬೇಕಂದರೆ ನಿಮಗೆ ಇನ್ನೂ ಒಂದು ಕೊಡ್ತಾರೆ IAS ಬೇರೆ ರೀತಿ. ಸೊ ಇದು 10 ಪ್ರಕಾರ ಯಾವ ರೀತಿ ಅಂದರೆ, ಫಸ್ಟ್ ನೀವು ಏನು ಮಾಡಬೇಕು ಅಂದರೆ, ಶೇರ್ ಹೋಲ್ಡರ್ಸ್ ಕ್ಯಾಪಿಟಲ್ನ ಮಾತ್ರ ಫಸ್ಟ್ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಶೇರ್ ಹೋಲ್ಡರ್ಸ್ ಫಂಡ್ ಎಷ್ಟಿದೆ? ಕ್ವಶನಲ್ಲಿ 2 lakh ಇದೆ. ಮೈನಾರಿಟೀಸ್ ಹೋಲ್ಡ್ ಎಷ್ಟಿದೆ? 35% ಇದೆ ಅಲ್ವಾ? ಶೇರ್ ಹೋಲ್ಡರ್ಸ್ ಫಂಡ್ ಅದರಲ್ಲಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ? 2 lakh ಇಂಟು ಮೈನಾರಿಟೀಸ್ ಹೋಲ್ಡ್ ಎಷ್ಟು ಪರ್ಸೆಂಟ್ ಅಂದರೆ 35%. ಇವೆರಡನ್ನೂ ಇಂಟು ಮಾಡಿದಾಗ 70,000 ಬರುತ್ತೆ. ಅದನ್ನು ಔಟರ್ ಕಾಲಮ್ಗೆ ಹಾಕೋಬೇಕಾಗುತ್ತೆ. ಇನ್ನು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ ಫಸ್ಟ್ ಏನಿದೆ ಅಂದರೆ P&L ಅಕೌಂಟು. P&L ಅಕೌಂಟ್ ಎಷ್ಟಿದೆ? 50,000 ಇಂಟು ಮೈನಾರಿಟೀಸ್ ಹೋಲ್ಡ್ ಬಂದುಬಿಟ್ಟು 35%, 17,500 ಔಟರ್ ಕಾಲಮ್ಗೆ ಹಾಕೊಳ್ತೀರಾ.
ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ನ ನೋಡೋದಾದರೆ 30,000 ಇಂಟು 35% ಮಾಡಿದಾಗ 10,500 ಬರುತ್ತೆ, ಅದನ್ನು ಕೂಡ ಔಟರ್ ಕಾಲಮ್ಗೆ ಹಾಕೊಳ್ತೀರಾ. ಇನ್ನು ಶೇರ್ ಪ್ರೀಮಿಯಮ್ 20,000 ಇಂಟು 35% ಮಾಡಿದಾಗ 7,000 ಬರುತ್ತೆ, ಅದನ್ನು ಔಟರ್ ಕಾಲಮ್ಗೆ ಹಾಕ್ತೀರಾ. ಇಷ್ಟನ್ನು ಆ್ಯಡ್ ಮಾಡಿದಾಗ ನಿಮಗೆ 35,000 ಬರುತ್ತೆ, ಅದನ್ನು ಔಟರ್ ಕಾಲಮ್ಗೆ ಹಾಕೊಳ್ತೀರಾ. ಇಲ್ಲ ನಾನು ಬೇಕಾದರೆ ನಾನು ಡೈರೆಕ್ಟಾಗಿ ಇದನ್ನು ಔಟರ್ ಕಾಲಮ್ಗೆ ಹಾಕ್ಕೊಂಡಿರ್ತಾ ಹೋಗ್ತೀನಿ, ಇನ್ನರ್ ಕಾಲಮ್ ಯೂಸ್ ಮಾಡಲ್ಲ ಅಂದರೆ ಏನೂ ಇಶ್ಯೂ ಇಲ್ಲ, ನೀವು ಡೈರೆಕ್ಟಾಗಿ ಔಟರ್ ಕಾಲಮಿಂದನೇ ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು. ಓಕೆನಾ, ಇಷ್ಟು ನಮಗೆ ಶೇರ್ ಹೋಲ್ಡರ್ಸ್ ಫಂಡಲ್ಲಿ ತೊಗೊಳ್ತೀವಿ. ಇದಾದಮೇಲೆ ಬೇರೆ ಏನು ನೋಡೋಲ್ಲ, ಅಡ್ಜಸ್ಟ್ಮೆಂಟಿಗೆ ಹೋಗೋಣ. ಅಡ್ಜಸ್ಟ್ಮೆಂಟಲ್ಲಿ ಫೇರ್ ವ್ಯಾಲ್ಯೂ ಎಷ್ಟಿದೆ? ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 1 lakh ಇದೆ, ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟಿದೆ? 1,50,000 ಇದೆ. ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆಯಾ? ಡಿಕ್ರೀಸ್ ಆಗಿದ್ರೆ ಏನಂದರೆ ಡಿಫಿಸಿಟ್ ಅಂದರೆ ನಾವು ಫಸ್ಟ್ ಡೆಫಿಸಿಟ್ ತೊಗೊಳ್ಳಲ್ಲ, ಫಸ್ಟ್ ಸರ್ಪ್ಲಸ್ ಇದೆಯಾ ನೋಡ್ತೀವಿ. ಇನ್ನೊಂದಿದೆ ಏನು ಅಂದರೆ ಎಕ್ವಿಪ್ಮೆಂಟ್ ಇದೆ. ಎಕ್ವಿಪ್ಮೆಂಟ್ 4 lakh ಇದ್ದಿದ್ದು 5 lakh ಆಗಿದೆ, 1 lakh rupees ಇನ್ಕ್ರೀಸ್ ಆಗಿದೆ ಅಲ್ವಾ. ಇನ್ಕ್ರೀಸ್ ಆಗಿರೋ ರೀಸನ್ಗೆ ಸರ್ಪ್ಲಸ್ ಇನ್ ನಾನ್ ಕಂಟ್ರೋಲಿಂಗ್ ಅಸೆಟ್, ಅದರಲ್ಲಿ ಯಾವ್ದು ಇನ್ಕ್ರೀಸ್ ಆಗಿದೆ? ಎಕ್ವಿಪ್ಮೆಂಟ್ ಇನ್ಕ್ರೀಸ್ ಆಗಿದೆ. 5 lakh ಮೈನಸ್ 4 lakhನ ಮಾಡಿದ್ರೆ 1 lakh ಬರುತ್ತೆ. 1 lakh ಇಂಟು ಮೈನಾರಿಟೀಸ್ ಹೋಲ್ಡ್ ಎಷ್ಟಿದೆ? 35% ಇದೆ. 1 lakh ಇಂಟು 35% ಮಾಡಿದಾಗ 35,000 ಬರುತ್ತೆ, ಅದನ್ನು ಔಟರ್ ಕಾಲಮ್ಗೆ ಹಾಕ್ತೀರಾ. ಇನ್ನು ಡೆಫಿಸಿಟ್ ಯಾವ ವ್ಯಾಲ್ಯೂ ಡಿಕ್ರೀಸ್ ಆಗಿದೆ? ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು 1,50,000 ಇದ್ದಿದ್ದು 1 lakh ಆಗಿದೆ. 1,50,000 ಮೈನಸ್ 1 lakhನ ಮಾಡಿದಾಗ 50,000 rupees ಬರುತ್ತೆ. 50 ಇಂಟು ಮೈನಾರಿಟೀಸ್ ಹೋಲ್ಡ್ ಎಷ್ಟಿದೆ? 35%. ಇದನ್ನು ಮಾಡಿದಾಗ ನಿಮಗೆ 17,500 ಬರುತ್ತೆ, ಅದನ್ನು ಔಟರ್ ಕಾಲಮ್ಗೆ ಹಾಕೊಳ್ತೀರಾ. ಇಷ್ಟೇ ನಮ್ಗೆ ಅಡ್ಜಸ್ಟ್ಮೆಂಟ್ ಕೊಡೋದು 4 marksಲ್ಲಿ. 12 marks ಆದರೆ ಬೇರೆ ಥರ ಹೋಗುತ್ತೆ ಪ್ರಾಬ್ಲಮ್ ಫುಲ್ಲು. ಸೊ ಇಷ್ಟನ್ನು ಆ್ಯಡ್ ಮಾಡ್ತೀವಿ. ಇವಾಗ 70,000 ಪ್ಲಸ್ 35,000 ಪ್ಲಸ್ 35,000 ಮೈನಸ್ 17,500 ಮಾಡಿದಾಗ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಬಂದು 1,22,500 rupees ಬರುತ್ತೆ. ಓಕೆನಾ, ಇದು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟು. ಇದು ಪಾರ್ಟ್ 2 ವಿಡಿಯೋ ಕಂಪ್ಲೀಟ್ ಆಯಿತು. ಇಲ್ಲಿಗೆ ಪಾರ್ಟ್ 3 ವಿಡಿಯೋ ಬಂದುಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇಲ್ಲಿಗೆ ಒಂದು ವಿಡಿಯೋ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಬಂದು ನಾನು ನೆಕ್ಸ್ಟ್ ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.